ಅವನಿ. ಏನ್ ಯೋಚನೆ ಮಾಡ್ತಿದೀಯಾ? ನಾಳೆ ವ್ರತ ಹೇಗ್ ಮಾಡ್ಕೋಬೇಕೋ ಅರ್ಥ ಆಗ್ತಾ ಇಲ್ಲ. ಮನೆಯವ್ರನ್ನ ಕರೆದ್ರೆ ದ್ವೇಷದಿಂದ ಕೋಪದಿಂದ ಬರಲ್ಲ ಅಂತಿದ್ದಾರೆ. ಹೊರಗಡೆಯವ್ರನ್ನ ಕರೆಯೋಣ ಅನ್ಕೊಂಡ್ರೆ ಲಾವಣ್ಯ ಅವರು ಮನೆ ಮನೆಗೂ ಹೋಗಿ ವ್ರತಕ್ಕೆ ಬರಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಮತ್ತೆ ಇಂಥ ಸಮಯದಲ್ಲಿ ವ್ರತ ಮಾಡೋದು ಅಗತ್ಯನಾ? ಈ ವ್ರತನ್ ಬಿಟ್ಬಿಡು. ಮತ್ತೊಂದ್ಸಲ ಮತ್ತೊಂದು ಪೂಜೆ ಮಾಡೋದ್ರಾಯ್ತು. ಇಲ್ಲ ಬಾವ, ಯಾವುದೇ ಪರಿಸ್ಥಿತಿನಲ್ಲೂ ನಾನು ಈ ವ್ರತನ್ ಮಾಡ್ಲೇಬೇಕು. ಒಂದ್ಸಲ ಅನ್ಕೊಂಡ್ಮೇಲೆ ಪ್ರಯಾಣ ಅನ್ಬೇಕಿದ್ರೆ ಬಿಟ್ಬಿಡ್ಬೋದು, ಆದ್ರೆ ಪೂಜೆನ ನಿಲ್ಲಿಸ್ಬಾರ್ದು. ಹರಕೆ ಮಾಡ್ಕೊಂಡು ಕೇಳ್ಕೊಂಡು ಅದನ್ನ ತೀರಿಸ್ಲಿಲ್ಲ ಅಂದ್ರೆ, ನೆರವೇರಿಸ್ಲಿಲ್ಲ ಅಂದ್ರೆ ಎಷ್ಟು ಪಾಪ ಸುತ್ಕೊಳ್ಳುತ್ತೋ ಅಷ್ಟು ಪಾಪ ಸುತ್ಕೊಳ್ಳುತ್ತೆ. ಯಾವುದೋ ಒಂದ್ ರೀತಿಲಿ ನಾನು ಮಾಡ್ತೀನಿ. ಯಾರು ಬರಲ್ಲ ಅಂದ್ಮೇಲೆ ಹೇಗ್ ಮಾಡ್ತೀಯಾ? ನನಗೇನು ಅರ್ಥ ಆಗ್ತಿಲ್ಲ. ಹಲೋ ಅವನಿ, ನಾಳೆ ವ್ರತ ಮಾಡಕ್ಕೆಲ್ಲ ಸಿದ್ಧ ಮಾಡ್ಕೊಂಡ್ಯಾ? ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಮನೆಯವರು ಬರಲ್ಲ ಅಂತಿದ್ದಾರೆ. ಅವ್ರು ಬಂದಿಲ್ಲ ಅಂದ್ರೆ ಅಕ್ಕಪಕ್ಕದವ್ರನ್ನ ಕರಿ. ಅವ್ರನ್ನ ಕೂಡ ಬರ್ದೇ ಇರೋ ಹಾಗೆ ಮಾಡಿದ್ದಾರೆ. ಈ ಸಮಯದಲ್ಲಿ ಸಹಾಯ ಮಾಡೋಕ್ಕಾಗೋದು ನಿಂಗೆ ಅಕ್ಕ. ನಾನೇನ್ ಮಾಡ್ಬೇಕು? ನಾಳೆ ನೀನು ವ್ರತಕ್ ಬಾ. ನಿನ್ ಜೊತೆಗೆ ಇನ್ನೊಂದು 10 ಜನ ಮುತ್ತೈದೆಯರ್ನ ಕರ್ಕೊಂಡ್ ಬಾ. ಒಟ್ಟು 11 ಜನ ಆಗ್ತೀರಾ. ವ್ರತ ನಿಲ್ಲೋದಿಲ್ಲ, ಸರಿನಾ? ನಾನ್ ಕರ್ಕೊಂಡ್ ಬರಕ್ ಆಗಲ್ಲ ಅವನಿ. ಅಲ್ಲಿ ನಮಗ್ ಅಕ್ಕನ ವರಸೆ ಆಗಿರೋರು ಅತ್ತೆ, ಅತ್ತಿಗೆ, ಚಿಕ್ಕಮ್ಮ ಅಷ್ಟು ಜನ ಇದಾರಲ್ವಾ. ನಾವ್ ಯಾವ ಫಂಕ್ಷನ್ ಕರೆದ್ರು ಬರ್ತಾ ಇದ್ರಲ್ವಾ. ಯಾಕೆ ಕರ್ಕೊಂಡ್ ಬರಕ್ಕಾಗಲ್ಲ? ಅದ್ರಲ್ಲಿ ಕೆಲವರು ನಿಮ್ ಭಾವ ಮಾಡೋ ಕೆಲ್ಸಕ್ ನಮ್ ಮನೆಗ್ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ವೇದವತಿಯವ್ರ ಮನೆಗಂತ ಹೇಳಿದ್ರು ಬರೋದಿಲ್ಲ. ಇನ್ನು ಕೆಲವರಂತೂ 2 ದಿನಕ್ಕೂ ಮುಂಚೆನೆ ಬಸ್ಸಲ್ಲಿ ತೀರ್ಥಯಾತ್ರೆಗೆ ಹೋದ್ರು. ಈ ಸಮಯದಲ್ಲಿ ನೀನು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗಕ್ಕ? ನಾನ್ ಮಾತ್ರ ಏನ್ ಮಾಡೋಕ್ಕಾಗುತ್ತೆ? ನಿನ್ ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ನಂಗೆ ತುಂಬಾ ಬೇಜಾರಾಗ್ತಿದೆ. ನೀನ್ ಪೂಜೆ ಮಾಡಿ ಬಾಗ್ನ ಕೊಡ್ಲಿಲ್ಲ ಅಂದ್ರೆ ಫಲಿತಾಂಶನೇ ಇರಲ್ಲ. ಏನ್ ಮಾಡ್ತೀಯ ಮತ್ತೆ? ನಿನ್ ಮನೆಯವ್ರು ಬರಲ್ಲ ಅಂದ್ರೆ ಬೇಡ ಬಿಡು, ಆದ್ರೆ ಹೊರಗಡೆಯವರನ್ನು ಕೂಡ ಬರ್ದಾಗ್ ಮಾಡೋದು ಅಂದ್ರೇನು? ನಿನಗ್ ತುಂಬಾ ಅನ್ಯಾಯ ಆಗ್ತಿದೆ. ಅಕ್ಕ, ಒಂದ್ ಕೆಲ್ಸ ಮಾಡಿದ್ರೆ? ಏನು? ನಾನು ಅನ್ಕೊಂಡ್ ಹಾಗೆ ಮಾಡಿದ್ರೆ ಮುತ್ತೈದೆಯರ್ ಬಂದು ಬಾಗ್ನ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಹೇಳ್ದಾಗ ಮಾಡ್ತೀಯಾ? ಹೇಳವನಿ. ಹೇಳಿದ ಅರ್ಥ ಆಯ್ತು ಅಲ್ವಾ? ಆಯ್ತವನಿ, ಆದ್ರೆ ನಾವ್ ಅನ್ಕೊಂಡಾಗೆ ನಡೆಯುತ್ತೆ ಅಂತೀಯಾ? ನಡೆಯುತ್ತೆ ಅಂತಾನೆ ಅನ್ನಿಸ್ತಾ ಇದೆ. ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ಉಳ್ದಿದ್ದೆಲ್ಲ ಆ ದೇವ್ರೆ ನೋಡ್ಕೋತಾನೆ. ಸರಿ, ಫೋನ್ ಇಡ್ತೀನಿ. ಸರಿ ಅವನಿ. ಎಲ್ಲ ನಾನು ಅನ್ಕೊಂಡ ಹಾಗೆ ನಡೆದ್ರೆ ಬಾಗ್ನ ಕೊಡೋಕ್ಕಾಗತ್ತೆ. ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು? ಹೇಳಿ ಪೃಥ್ವಿರಾಜ್ ಅವರೇ. ಪಕ್ಕದ ಮನೆ ಹುಡುಗಿ ವ್ರತದ ಏರ್ಪಾಡ್ನ ಚಕಚಕ ಮಾಡ್ತಿದ್ದಾಳೆ. ಮಾಡ್ಕೊಳ್ಳಿ ಬಿಡಿ. ನಡೀತಾ ಇರೋ ವ್ರತಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ ಅವಳಿಗೆ ಲಾಭ ಏನಿದೆ? ನಾವು ವ್ರತಕ್ಕೆ ಬರಲ್ಲ ಅಂತ ಹೇಳಿದ್ವಿ, ಆದ್ರೂ ಯಾವ ಧೈರ್ಯದಿಂದ ಏರ್ಪಾಡು ಮಾಡ್ಕೋತಿದ್ದಾಳೋ. ಅಕ್ಕಪಕ್ಕದವ್ರು ಕರಿತೀನಿ ಅಂತ ಹೇಳಿದ್ಲು, ಅವ್ರು ಬರ್ತಾರೆ ಅನ್ನೋ ಧೈರ್ಯನಾ? ಅಕ್ಕಪಕ್ಕದ ಮನೇಲಿರೋರು ಯಾರು ಬರಲ್ಲ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀಯಾ? ನೆನ್ನೆ ನಾವು ಮನೆ ಮನೆಗೂ ಹೋಗಿ ಅವ್ರು ಎಲ್ಲಾರ್ಗೂ ವಾರ್ನಿಂಗ್ ಕೊಟ್ಟು ಬಂದಿದೀವಿ. ಹೌದಾ? ಕೆಲವರು ಅಮ್ಮನ ಮೇಲಿನ ಗೌರವಕ್ಕೆ, ಇನ್ ಕೆಲವರು ನಮ್ಮ ಮೇಲಿನ ಭಯಕ್ಕೆ ಹೊಸ್ಲೊಳಗಡೆ ಕಾಲು ಕೂಡ ಇಡಲ್ಲ.
ನೆನ್ನೆ ಕುಂಕುಮ ಕರಿಯಕ್ ಹೋದಾಗ್ಲೇ ಎಲ್ರು ಅವಳ ಮುಖದ ಮೇಲೇನೆ ಬರಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಆ ಅವನಿ ಮುಖ ಬಾಡ್ ಹೋಗಿತ್ತು. ಇಲ್ಲಿವರೆಗೂ ಒಬ್ರು ಮುತ್ತೈದೇನು ಬಂದಿಲ್ಲ. ಹಾಗಾಗಿ ಅವನಿ 11 ಜನರಿಗೆ ಬಾಗಿನ ಕೊಡೋದಕ್ಕಾಗೋದಿಲ್ಲ. ಸೊ ಅವನಿ ವೃತ ಎಲ್ಲ ವ್ಯರ್ಥ ಆಗೋಗತ್ತೆ. ನಾನೇನು ತುಂಬ ನಂಬಿಕೆಯಿಂದ ನನ್ನ ಕೆಲಸನ್ನೆಲ್ಲ ಶುರು ಮಾಡಿದ್ದೀನಾದ್ರೆ ನಾನು ಅನ್ಕೊಂಡ ಹಾಗೆ ಎಲ್ಲ ಸರಿಯಾಗಿ ನಡೆಯತ್ತಾ? 11 ಜನ ಮುತ್ತೈದೆಯರು ಬರ್ತಾರಾ? ಶ್ರೀಕರ್ ಬಾವ ಹೊರಗಡೆ ಹೋಗಿದ್ದಾರೆ, ಇನ್ನೂ ಯಾಕೆ ಬಂದಿಲ್ಲ? ಪಕ್ಕದ ಮನೆ ಹುಡುಗಿ ಪೂಜೆ ಕೆಲಸದಲ್ಲಿದ್ದಾಳೆ, ಮತ್ತೆ ಪಕ್ಕದ ಮನೆ ಹುಡುಗ ಎಲ್ಲಿ ಹೋಗಿದ್ದಾನೆ? ಆ ಮನೆ ಹುಡುಗ ತುಂಬಾ ಕವರ್ ತಗೊಂಡ್ ಬಂದಿದ್ದಾನೆ. ವಿಷಯ ಏನು ಅಂತ ತಿಳ್ಕೊಂಡು ಬರ್ತೀನಿ, ನೀವೆಲ್ಲ ಇಲ್ಲೇ ಇರಿ. ತಗೋ ಅವನಿ. ನಾನು ಹೇಳಿದ್ದೆಲ್ಲ ತಂದ್ರ? ತಗೊಂಡ್ ಬಂದಿದ್ದೀನಿ. ನಮ್ಮ ಮದ್ವೆ ಆಗಿದೆ ಅಂತ ಗೊತ್ತಾದ್ಮೇಲೆ ಇದು ಮೊದಲನೇ ವ್ರತ ಆಗಿರೋದ್ರಿಂದ ಈ ರೇಷ್ಮೆ ಬಟ್ಟೆನ ಅತ್ತೆ ಮಾವಂಗ್ ಕೊಡೋಣ. ಇದನ್ನ ಪೃಥ್ವಿರಾಜಣ್ಣ ವಸಂತ ಅತ್ತಿಗೆ ಕೊಡೋಣ. ಇದನ್ನ ದೊಡ್ಡ ಬಾವ ಅಕ್ಕಂಗ್ ಕೊಡೋಣ. ಇದನ್ನ ಕಾವ್ಯ ನಿಹಾರಿಕಾಗೆ ಕೊಡೋಣ. ಅವನಿ ಅವನಿ ಎಲ್ಲರಿಗೂ ಓಕೆ ಆದ್ರೆ ಆ ನಿಹಾರಿಕಾಗೆ ಬಟ್ಟೆ ಕೊಡೋದು ಅಗತ್ಯ ಅಂತೀಯ? ಕೊಡೋಣ ರೀ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ರೆ ಮಾಡೋವರೆಗೂ ನಿನಗೆ ಯಾವ ರೀತಿನಲ್ಲಾದ್ರೂ ನಷ್ಟ ಕಷ್ಟ ಕೊಡಬೇಕು ಅಂತ ಯೋಚನೆ ಮಾಡೋ ನಿಹಾರಿಕಾಗೆ ಬಟ್ಟೆ ಕೊಡೋದು ಅಗತ್ಯನ ಅನ್ನೋದು ನನ್ನ ಉದ್ದೇಶ. ಆ ನಿಹಾರಿಕ ಕೊಡೋ ಬದಲು ಇಲ್ಲದೆ ಇರೋರಿಗೆ ಕೊಡೋದೇ ಒಳ್ಳೇದು. ಸರಿ, ನಾನು ಹೇಳೋದನ್ನ ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ. ನಾವು ನಿಹಾರಿಕಾ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ. ಒಳ್ಳೆ ಜೀವನನ ಕೈಯಾರೆ ನಾಶ ಮಾಡ್ಕೋಬೇಡ ಅಂತ ಬುದ್ಧಿ ಹೇಳ್ತಾನೆ ಇದೀವಿ. ನಮ್ಮ ಮಾತು ಕೇಳ್ತಾ ಇಲ್ಲ. ಅವಳ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ? ನಾನಂತೂ ವ್ರತದ ಸಂದರ್ಭದಲ್ಲಿ ಎಲ್ರಿಗೂ ಬಟ್ಟೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಎಲ್ರಿಗೂ ಬಟ್ಟೆ ತಂದಿದ್ದಾರೆ ಅನ್ನೋ ವಿಷಯನ ನಮ್ ಗ್ಯಾಂಗಿಗೆ ತಕ್ಷಣ ಹೇಳಬೇಕು. ನೀನು ಇಷ್ಟೊಂದು ಏರ್ಪಾಡು ಮಾಡ್ತಿದ್ಯಾ? ಇಲ್ಲಿವರೆಗೂ ಒಬ್ರು ಮುತ್ತೈದೆ ಕೂಡ ಬಂದಿಲ್ಲ. ಅವರೇನೋ ಏರಿಯಾದಲ್ಲಿರೋರ್ನ ಬರಬೇಡ ಅಂತ ಹೇಳಿದ್ದಾರೆ. ನೀನು ಅನ್ಕೊಂಡಾಗ ನಡೆಯುತ್ತೆ ಅಂತೀಯ? ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ನಂಬಿಕೆ. ಭಾರನೆಲ್ಲ ಅಮ್ಮನವ್ರ ಮೇಲೆ ಹಾಕಿದ್ದೀನಿ. ನೀವು ಹೋಗಿ ಬೇಗ ಪೂಜೆಗೆ ರೆಡಿಯಾಗಿ ಬನ್ನಿ. ಸರಿ ಅವನಿ, ಹೋಗ್ರಿ. ಇದು ವಿಷಯ. ಶ್ರೀಕರ್ಗಂತೂ ನಿನ್ನ ಮೇಲೆ ಗಂಟ್ಲುವರೆಗೂ ಕೋಪ ಇದೆ ನಿಹಾರಿಕಾ. ಎಲ್ಲ ನನ್ನ ಕರ್ಮ. ಶ್ರೀಕರ್ ಅವ್ರಿಗೆ ಹಳೇದೆಲ್ಲ ನೆನ್ಪಿಗೆ ಬಂತಲ್ಲ, ಅದ್ ನಮ್ಮ ಮದ್ವೆ ಆದ್ಮೇಲೆ ನೆನ್ಪಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವ್ ಅನ್ಕೊಂಡಿದ್ದೆಲ್ಲ ನಡೀತಿತ್ತು. ಏನ್ ನಡೀತಾ ಇದೆ? ಅತ್ತೆಯವ್ರೆ, ನಾವ್ ಯಾರು ವ್ರತಕ್ಕೆ ಬರಲ್ಲ ಅಂತ ಹೇಳಿದ್ರು ಅವನಿ ಮಾತ್ರ ಎಲ್ಲ ಏರ್ಪಾಡು ಮಾಡ್ಕೊಂಡು ನಮ್ಮೆಲ್ರಿಗೂ ಬಟ್ಟೆ ತಗೊಂಡು ಬಂದಿದ್ದಾಳೆ. ನಿಮ್ ರೇಷ್ಮೆ ಸೀರೆ ಅಂತೂ ಸೂಪರ್ ಅನ್ಕೊಳ್ಳಿ. ನೀವು ಮಾವ ಅದನ್ನ ಹಾಕ್ಕೊಂಡ್ರೆ ನಿಮ್ಮಿಬ್ರು ವಯಸ್ಸು 2-3 ವರ್ಷ ಕಡಿಮೆ ಆಗುತ್ತೆ ಅಂದ್ರೆ ನಂಬಿ. ಅತಿಯಾಗಿ ಮಾತಾಡ್ಬೇಡಿ. ಅಬ್ಬಾ ನಿಜ ವಸಂತ, ನಮಗ್ ತಂದಿರೋ ಬಟ್ಟೆ ಕೂಡ ಚೆನ್ನಾಗಿದೆ. ನೀನ್ ಆ ಸೀರೆ ಉಟ್ಕೊಂಡ್ರೆ ಹೀರೋಯಿನ್ ತರ ಇರ್ತೀಯ, ನಾನಂತೂ ಮಹಾರಾಜನ್ ತರ ಇರ್ತೀನಿ. ನನಗಂತೂ ಬಟ್ಟೆ ಇಸ್ಕೋಬೇಕು ಅನ್ನಿಸ್ತಿದೆ. ಭಾವ, ವೇದವತಿ ಅವರ ಮನೆ ಅಳಿಯನ ನೀನು?
ಮರ್ಯಾದೆ ತೆಗೀತಿದ್ಯಾ? ಅದಲ್ಲ ಬಾಮಾಯ್ದ. ಸಾಕ್ ನಿಲ್ಲಿಸ್ತೀರಾ? ಅತ್ತೆ, ಏನಮ್ಮ? ಅವನಿ ವ್ರತಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾಳಲ್ವಾ? ಒಂದ್ ವೇಳೆ ಕೊನೆ ನಿಮಿಷದಲ್ಲಿ ನಾವೇನಾದ್ರೂ ಹೋಗುವಂತ ಪರಿಸ್ಥಿತಿ ಬಂದ್ರೆ ನೀವು ಎಷ್ಟೇ ಬೇಡ ಅನ್ಕೊಂಡ್ರು ಸೊಸೆನೆ ಅನ್ನೋ ಸ್ವಾರ್ಥನ ತೋರ್ಸಲ್ಲ ಅಲ್ವಾ? ಒಳ್ಳೆ ಪ್ರಶ್ನೆ ಕೇಳ್ದೆ ನಿಹಾರಿಕಾ. ಅತ್ತೆ ಎಷ್ಟು ಹಠದಲ್ಲಿರ್ತಾರೋ ಕೊನೆ ನಿಮಿಷದಲ್ಲಿ ಅಷ್ಟೇ ಸುಲಭವಾಗಿ ಪಂತನ ಬಿಡ್ತಾ ಇರ್ತಾರೆ. ಅದು ಅತ್ತೆ ಒಳ್ಳೆತನಕ್ಕೆ ನಿದರ್ಶನ. ಒಂದ್ ವೇಳೆ ಹಾಗೇನಾದ್ರೂ ಮಾಡ್ತೀರಾ ಅತ್ತೆ? ಹೌದಮ್ಮ, 2-3 ಸಂದರ್ಭದಲ್ಲಿ ಅವನಿನ ಮನೆಯಿಂದ ಹೊರಗಡೆ ಹಾಕಿದ್ದೆ, ಮತ್ತೆ ಅವಳನ್ನ ಮನೆ ಒಳಗಡೆ ಸೇರಿಸ್ಕೊಂಡೆ. ಮತ್ತೆ ಏನಾದ್ರೂ ಅಂತ ಕೆಲಸ ಮಾಡ್ತೀನೋ ಅಂತ ನಮಗ ಅನುಮಾನ. ಹಾಗೇನಾದ್ರೂ ಮಾಡಿದೆ ಅನ್ಕೋ, ನಿನ್ ಮೇಲ್ ನಮ್ಗಿರೋ ಗೌರವ ಕೂಡ ಹೋಗುತ್ತಮ್ಮ. ಮೊದ್ಲು ನಡೆದಿರೋ ವಿಷಯಕ್ಕೂ ಇವಾಗ ನಡೀತಾ ಇರೋದಕ್ಕೂ ಸಂಬಂಧ ಕಟ್ಬೇಡಿ. ಅವಾಗ ಅವರು ನನ್ನ ಹತ್ರ ನಿಜಾನ ಮುಚ್ಚಿಟ್ಟಿದ್ರು. ಅದಕ್ಕೆ ಅವರಿಬ್ರು ಮಾಡಿದ್ದೆಲ್ಲ ನನ್ನ ಕಣ್ಣಿಗೆ ತಪ್ಪುಗಳ ಹಾಗೆ ಕಾಣಿಸ್ತು. ನಿಜ ಹೇಳಿದ್ಮೇಲಂತೂ ಮೋಸ, ನಂಬಿಕೆ ದ್ರೋಹ ನನ್ನ ಕಣ್ಣಿಗೆ ಕಾಣಿಸ್ತು. ಅವರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಿಮಗಿಂತ ಜಾಸ್ತಿ ಕೋಪ ನನಗಿದೆ. ಯಾರು ಆ ಕಡೆ ಹೋಗ್ಬೇಡಿ. ಅವಳ ವೇಷ ನೋಡಿ ಅವಳ ಬಲೆಗೆ ಬೀಳ್ಬೇಡಿ. ಇವತ್ತಿಗೆ ಆ ಅವನಿಗೆ ನಾವು ಪೂರ್ತಿಯಾಗಿ ಅವರನ್ನು ಬಿಟ್ಟಿದೀವಿ ಅನ್ನೋ ವಿಷಯ ಅರ್ಥ ಆಗ್ಬೇಕು. ಕ್ಷಮಾಪಣೆ ಪಡ್ಕೊಳ್ಳೋದಕ್ಕೂ ಒಂದು ಅರ್ಹತೆ ಬೇಕು. ಅವ್ರು ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ವಂಶಕ್ಕೆ, ನಮ್ಮ ಕುಟುಂಬಕ್ಕೆ ಕಪ್ ಮಚ್ಚೆ ತಂದು ಬಿಟ್ಟಿದ್ದಾರೆ. ಅವರಿಬ್ಬರನ್ನು ದೂರ ಇಡೋದೇ ಒಳ್ಳೇದು. ಅಮ್ಮಯ್ಯ, ಇವಾಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ವ್ರತ ಅಂದ್ರೆ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಮಾತ್ರ ಬಟ್ಟೆ ಕೊಡ್ತಾರೆ, ಮತ್ತೆ ನಮ್ಮೆಲ್ರಿಗೂ ತಗೊಂಡ್ ಬಂದಿದ್ದಾಳೆ. ಅವನಿ ಅಷ್ಟೆಲ್ಲ ಪ್ರಿಪೇರ್ ಆಗಿದ್ದಾಳೆ ಅಂದ್ರೆ ಯಾವುದೋ ಕಾರಣ ಇದ್ದೇ ಇರುತ್ತೆ. ಏನ್ ನಡೆಯುತ್ತೋ ನನಗಂತೂ ಏನು ಅರ್ಥ ಆಗ್ತಿಲ್ಲ. ಬಟ್ಟೆಗೆ ಆಸೆ ಪಡೋರು ಇಲ್ಲಿ ಯಾರು ಇಲ್ಲ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಆ ಅವನಿಗೆ ಅರ್ಥ ಆಗುತ್ತೆ. ಅದನ್ನ ಬಿಟ್ಟು ಇನ್ನೇನು ನಡೆಯಲ್ಲ. ಇದಕ್ಕೂ ಮೊದಲು ಕೆಲವು ಸಂದರ್ಭಗಳಲ್ಲಿ ಅವನಿ ಕೊನೆ ನಿಮಿಷದಲ್ಲಿ ಟ್ವಿಸ್ಟ್ ಕೊಡ್ತಿದ್ಲು. ಹಾಗೇನಾದ್ರೂ ಮಾಡ್ತಾಳೇನೋ ಅಂತ ನನಗೆ ಅನುಮಾನ. ಸರಿ, ಏನ್ ನಡೆಯುತ್ತೋ ನೋಡೋಣ. ಮನೆಯವರೆಲ್ಲ ಬರಲ್ಲ ಅಂತ ಹೇಳಿದ್ರು. ಅಕ್ಕಂಗೆ ನೆನ್ನೆ ಒಂದು ವಿಷಯ ಹೇಳಿದ್ದೆ. ಅಕ್ಕ ಕೂಡ ಇನ್ನೂ ಬಂದಿಲ್ಲ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಇದೇನಿದು ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ. ಪುರೋಹಿತರು ಇನ್ನೂ ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಿದ್ಯಾ? ಪುರೋಹಿತ್ರ ಬಗ್ಗೆ ಅಲ್ಲ ರೀ, ಅಕ್ಕ ಇನ್ನೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಆಗ್ತಿದೆ. ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೆ ಪೂಜೆನ ಹೇಗೆ ಶುರು ಮಾಡ್ತೀಯಾ? ಅದೇ ಟೆನ್ಷನ್ ಆಗ್ತಾ ಇದೆ. ಅಲ್ಲಿ ನೋಡು, ಪುರೋಹಿತರು ಕೂಡ ಬಂದ್ಬಿಟ್ರು. ಅಮ್ಮನವ್ರ ಮೇಲ್ ಭಾರ ಹಾಕಿದ್ದೀನಲ್ವಾ, ಏನಾಗಬೇಕೋ ಅದೇ ಆಗುತ್ತೆ. ನಮಸ್ಕಾರನಪ್ಪ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ಪುರೋಹಿತ್ರೆ. ಅಮ್ಮ, ಪೂಜೆಗೆಲ್ಲ ಸಿದ್ಧ ಆಗಿದೆಯಲ್ಲ? ಸಿದ್ಧಾನೇ ಪುರೋಹಿತ್ರೆ. ಅತ್ತೆ, ಅಲ್ಲಿ ನೋಡಿ, ಪುರೋಹಿತರು ಕೂಡ ಬಂದ್ರು. ಹೌದು, ನೀವು ಮಾತ್ರ ಇದ್ದೀರಾ? 11 ಜನ ಮುತ್ತೈದ್ರಲ್ಲಿ ಯಾಕ್ಯಾರು ಬಂದಿಲ್ವಾ? ಬಂದಿಲ್ಲ ಪುರೋಹಿತ್ರೆ. ಅದೇನಮ್ಮ ಹಂಗೆ ಹೇಳ್ತಿದ್ಯಾ? 11 ಜನ ಮುತ್ತೈದ್ರಿಗೆ ಬಾಗಿನ ಕೊಟ್ರೇನೆ ನಿಮ್ ಪೂಜೆಗೆ ಫಲ ದೊರಕುತ್ತೆ. ನಿನ್ ಮಾಂಗಲ್ಯ ಭಾಗ್ಯನೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಈ ತರ ವ್ರತ ಮಾಡಿದ್ರೆ ಏನ್ ಉಪಯೋಗ ಇದೆ ನೀವೇ ಹೇಳಿ. ಪೂಜೆ ನಡಿಬೇಕಾದ್ರೆ ಬರ್ಬೋದು,
ಇಲ್ಲ ಅಂದ್ರೆ ಪೂಜೆ ಆಗೋಷ್ಟ್ರಲ್ಲಿ ಬರ್ಬೋದು ಅಂತ ಅನ್ಕೊಂತಾ ಇದ್ದೀನಿ ಪುರೋಹಿತ್ರೆ. ಅನ್ಕೊಳ್ಳೋದೇನಮ್ಮ, ಚಿಕ್ಕ ಮಗು ಥರ ಮಾತಾಡ್ತಿದ್ಯಾ? ಯಾರನ್ನು ಕರೆದಿಲ್ವಾ? ನಿಮ್ಮ ಮನೆಯವರಾದ್ರೂ ಇಲ್ಲಿ ಬರ್ಬೇಕಲ್ಲ. ಎಲ್ಲರನ್ನೂ ಕರೆದಿದ್ದಾಳೆ ಪುರೋಹಿತ್ರೆ. ಇವಳು ಜವಾಬ್ದಾರಿಯಿಂದ ಮಾಡಬೇಕಾಗಿರೋದನ್ನ ಮಾಡಿದಾಳೆ, ತನ್ನ ಧರ್ಮನ ತಾನು ಪಾಲಿಸಿದಾಳೆ. ಆದರೆ ನನ್ನ ಹೆಂಡತಿ ಅದೃಷ್ಟ ಹೇಗಿದೆಯೋ ನೋಡಬೇಕು. ಅನ್ನಪೂರ್ಣ ದೇವಿ ನಂಬ್ಕೊಂಡಿದ್ದೀನಿ, ಅಮ್ಮನವ್ರಿಗೋಸ್ಕರ ತುಂಬಾ ಮಾಡಿದ್ದೀನಿ. ನನ್ನ ಈ ಪರಿಸ್ಥಿತಿನಲ್ಲಿ ಸಣ್ಣ ಸಹಾಯನಾದ್ರೂ ಮಾಡ್ತಾಳೆ ಅಂತ ನಂಬಿದ್ದೀನಿ. ನೀವು ಪೂಜೆನ ಶುರು ಮಾಡಿ ಪುರೋಹಿತ್ರೆ. ನೀ ಕೂತ್ಕೊಳ್ಳಪ್ಪ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಆದ್ಯಂತರೈತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಂತ್ರ ಕೂಡ ಕೇಳಿಸ್ತಿದೆ ಅತ್ತೆ, ಅಂದ್ರೆ ಪೂಜೆ ಶುರು ಆಗಿದೆ. ಯಾವ ನಂಬಿಕೆಯಿಂದ ನಮ್ಮೆಲ್ಲರಿಗೂ ಬಟ್ಟೆ ತಗೊಂಡ್ ಬಂದಿದ್ದಾಳೋ, ಯಾವ ನಂಬಿಕೆಯಿಂದ ಪೂಜೆನ ಶುರು ಮಾಡಿದಾಳೋ, ಅವಳ ಧೈರ್ಯ ಏನು ಅಂತ ನೋಡೋಣ ಬನ್ನಿ. ವೇದವತಿಯವರೇ, ಏನೋ ಚಿಕ್ಕವರು, ನಮ್ಮ ಮೇಲೆ ಕೋಪ ಯಾಕೆ? ದಯವಿಟ್ಟು ದೊಡ್ಡ ಮನ್ಸು ಮಾಡಿಕೊಂಡು ಪೂಜೆಗೋಸ್ಕರ ಕುಟುಂಬದ ಜೊತೆಗೆ ಬನ್ನಿ, ನಮ್ಮ ಜೋಡಿಗೆ ಆಶೀರ್ವಾದ ಮಾಡಿ. ಬರಲ್ಲ ಅಂತ ನೆನ್ನೆನೆ ಹೇಳಿದೀವಿ, ಅದೇ ಮಾತ್ ಮೇಲೆ ನಿಂತಿದೀವಿ. ಯಾವ ಧೈರ್ಯದಿಂದ ಮಾಡ್ತಿದ್ಯೋ ಮಾಡ್ಕೊ, ಹೇಗೆಲ್ಲ ನಡೆದು ಹೋಗುತ್ತೋ ನಾನು ನೋಡ್ತೀನಿ. ಪುರೋಹಿತ್ರೆ, ನೀವು ಮುಂದುವರಿಸಿ. ಆಯ್ತಪ್ಪ. ಅಮ್ಮ ಎದ್ದು ಹಾಗೆ ಪ್ರದಕ್ಷಿಣೆ ಮಾಡಮ್ಮ. ಕೊನೆ ಹಂತ ಬಂದಿದೆ, ಮುತ್ತೈದೆಯರು ಬಂದೇ ಇಲ್ಲ. ಈ ವ್ರತಕ್ಕೆ ಯಾವುದೇ ಫಲಿತಾಂಶನೂ ಇರಲ್ಲ. ಅಮ್ಮ, ಪೂಜೆ ಪೂರ್ತಿ ಆಯ್ತು. ಪೂಜೆ ಮುಗಿಯೋಷ್ಟರಲ್ಲಿ ಮುತ್ತೈದೆಯರು ಬರ್ತಾರೆ ಅಂತ ಹೇಳಿದ್ರಿ, ಒಬ್ರು ಕೂಡ ಬಂದಿಲ್ಲ. ಅವ್ರನ್ನ ಕರಿತೀರಾ? ಇಲ್ಲ ಬೇರೆ ಯಾರಾದ್ರೂ ಬರ್ಬೇಕಿತ್ತಾ? ಬಾಗಿನ ಬೇಗ ಕೊಟ್ಬಿಡ್ಬೇಕು. ರಾಹುಕಾಲ ಬರೋದ್ರೊಳಗೆ ಆ ಕೆಲಸ ಆದ್ರೆ ಶುಭ ಆಗುತ್ತೆ, ಇಲ್ಲ ಅಂದ್ರೆ ಅಶುಭ ಆಗುತ್ತಮ್ಮ.